ಹಿಂದೆ ಕೂತವರೆಲ್ಲ ಮುಂದೆ ಬನ್ನಿ ಎಂದಿದ್ದು ನಿಮ್ಮ ಮೇಲಿನ ಪ್ರೀತಿಗೇನಲ್ಲ. ಮುಂದಿನ ಕುರ್ಚಿಗಳು ಖಾಲಿ ಇದ್ವು, ನನ್ನನ್ನು ಅವರು ಅತಿಥಿಯಾಗಿ ಕರೆದಿದ್ದಾರೆ, ನನಗೆ ಮುಖಭಂಗ ಆಗಬಾರ್ದು ಅಂತ. ಮುಂದೆ ಕುರ್ಚಿಲಿ ಯಾರೂ ಇರಲಿಲ್ಲ ಅಂತ ಕಾಣಿಸ್ಬಾರ್ದು ಅಂತ ಕೂತಿದ್ದೀರಿ. ನಾನು ಬಂದಾಗ ಹೆಚ್ಚು ಜನ ಇದ್ದರು. ಆಮೇಲೆ ಏನಾದರೂ ಕೆಲಸ ಇದ್ದವರು ಹೋಗಿರ್ತಾರೆ, ಏನೂ ಕೆಲಸ ಇಲ್ಲದೆ ಇದ್ದವ್ರು ಕೂತಿರ್ತಾರೆ. ಅಲ್ಲಿ ಕುರ್ಚಿಯಲ್ಲಿ ಇಲ್ಲಿ ತನಕ ಕೂತಿದ್ದೆ. PN ಸೀತಾರಾಮ್ ಅವರು ಮಾತಾಡಿದ್ದನ್ನು ಕೇಳಿದೆ, ವಿವೇಕ್ ಶಾನ್ಭಾಗ್ ಅವ್ರ ಮಾತುಗಳನ್ನ ಕೇಳಿದೆ. ಆರಾಮಾಗಿ ಕೂತ್ಕೊಂಡು ಕಾಲು ನೀಡಿಕೊಂಡು ಆನಂದವಾಗಿದ್ದೆ. ನನಗೆ ಕಷ್ಟ ಆಗಿದ್ದು ಜಯಮಾಲಾ ಅವ್ರು ನನ್ನ ಪಕ್ಕ ಬಂದು ಕೂತ್ಕೊಂಡಾಗ. ಇದು ತುಂಬ ಗ್ಲಾಮರಸ್ ಆಗಿರೋರು ಯಾರು ಪಕ್ಕದಲ್ಲಿ ಕೂತ್ಕೊಬಿಟ್ರೆ ನಾವು ಪ್ಯಾದೆ ಥರ ಕಾಣಿಸೋಕ್ಕೆ ಶುರು ಆಗ್ಬಿಡ್ತೀವಿ. ಅದರಿಂದ ನಾನು ಜಾಗ ಬದಲಾಯಿಸ್ಬೋದಾ ಅಂತ ನೋಡಿದೆ, ಆಗಲಿಲ್ಲ. ನೀವು ಇವಾಗ ಅಲ್ಲಿ ಕೂತ್ಕೊಂಡು ಇನ್ನೇನು ಹೇಗೋ ಎದ್ದೋಗೋದಿದೆಯಲ್ಲ ಅಂತ. ಸ್ನೇಹಿತರೆ, ಎಲ್ರಿಗೂ ಮತ್ತೆ ನಮಸ್ಕಾರ. ನನಗೆ ಎಷ್ಟು ಸಮಯ ಇದೆಯೋ ಗೊತ್ತಿಲ್ಲ. ಸಮಯ ಅಂದರೆ ಈಗ ಮಾತಾಡೋಕ್ಕೆ, ಬದುಕಕ್ಕಲ್ಲ. ಬದುಕೋಕ್ಕಿನ್ನೂ ಭಾಳ ದಿವಸ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಅಂಥ ಪೋಡಿಯಮ್ಗಳನ್ನ ಇಟ್ಕೊಂಡು ಸಾಮಾನ್ಯವಾಗಿ ಮಾತಾಡಲ್ಲ. ಅದ್ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಮಾತು ಶುರು ಮಾಡ್ತೀನಿ, ಸನ್ಮಾನ್ಯ ಅಧ್ಯಕ್ಷರೇ ಅಂತ ಏನೋ ಹೇಳಿ ಮಾತು ಶುರು ಮಾಡ್ತೀನಿ. ಆ ಪೋಡಿಯಂ ಮೇಲೆ ಒಂದು ಚೀಟಿ ಇದೆ. ನಾನು ಚೀಟಿಯಲ್ಲಿ ಏನೋ ಬರೆದಿದ್ದಾರಲ್ಲ ಅಂತ ತೆಗೆದು ನೋಡಿದೆ. ಯಾರಿಗೋ ಹಿಂದಿನವ್ರಿಗೆ ನಿಮಗೆ ಕೊಟ್ಟಿರೋ ಕಾಲಾವಕಾಶ ಮುಗಿದಿದೆ, ದಯವಿಟ್ಟು ಬೇಗ ಭಾಷಣ ಮುಗಿಸಿ ಅಂತೆಲ್ಲ ಬರೀಬೇಕಲ್ಲ. ಅವ್ರು ಬರೆಯೋರು ಅಷ್ಟು ಡೀಸೆಂಟಾಗಿ ಬರೆದಿರಲಿಲ್ಲ. ನಿಮ್ಮ ಟೈಮ್ ಮುಗಿದಿದೆ. ನನಗೆ ಒಂಥರ ಆತಂಕ ಆಗುತ್ತೆ. ಇನ್ನೂ 4-6 ವರ್ಷ ಬದುಕಬೇಕು ಅಂತಿದ್ದೀನಿ, ಇದೇನು ನಿಮ್ಮ ಟೈಮ್ ಮುಗಿದಿದೆ ಅಂತ ಬರ್ದಿದ್ದಾರಲ್ಲ. ಆಮೇಲೆ ನಾನು ನೋಡಿ ಈ ಥರ ಚೀಟಿ ಕೊಟ್ಟು, ಇಲ್ಲ ಸರ್ ಬೇಜಾರು ಮಾಡ್ಕೊಂಬಿಡಿ, ಅದು ನಿಮ್ಮ ಹಿಂದಿನ ಭಾಷಣಕಾರ ಕೊಟ್ಟಿದ್ದು, ಪರವಾಗಿಲ್ಲ ನೀವು ಮಾತಾಡಿ. ಅದು ನನಗೆಲ್ಲ ತಾನೇ ವಾಪಸ್ ಕೊಡೋಕೆ ಹೋದೆ. ಅವ್ರು ಹೇಳಿದ್ರು ನಿಮಗೂ ಬೇಕಾಗುತ್ತೆ, ಇಟ್ಕೊಂಡಿರಿ. ಸೊ ಅದರಿಂದ ಅಂಥವೆಲ್ಲ ಇಟ್ಕೊಳ್ದೆ ನೇರವಾಗಿ ಮಾತಾಡೋಕೆ ಬಂದ್ಬಿಡ್ತೀನಿ. ಬಂಧುಗಳೇ, ಸ್ವಲ್ಪ ಹೊತ್ತಿನ ಮುಂಚೆ ಹೆಣ್ಮಗಳು ಹಾಡ್ತಿದ್ದ ಹಾಡನ್ನು ಕೇಳಿದೆ, ಶಿವರುದ್ರಪ್ಪನವ್ರ ಹಾಡು. ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಅವ್ರ ಹೆಸರು ಬರ್ತೈತೆ ನನಗೆ. ಏನು ಅನಿತಾನ, ಚೇತನ ಅಲ್ವಾ? ನನಗೆ ಆ ಸಾಲುಗಳು ಬಹಳ ಸಲ ಓದಿದ್ದೀನಿ, ಬಹಳ ಸಲ ಕೇಳಿದ್ದೀನಿ, ಮತ್ತೆ ಯಾಕೋ ರೋಮಾಂಚನ ಹುಟ್ಟಿಸಿತ್ತು. ಮೂಲತಃ ಸಾಹಿತ್ಯದ ವಿದ್ಯಾರ್ಥಿ ನಾನು, ಮೇಷ್ಟ್ರು. ಭಾಷೆ ನಮ್ಮನ್ನ ರೋಮಾಂಚನಗೊಳಿಸೋದೇ ಹಾಗೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ ಅಂದ್ರೆ ಸಂತೋಷ ಆಗುತ್ತೆ. ದೀಪ ಉರಿಸಿ ಅಲ್ಲ, ಅದು ದೀಪ ಮುಡಿಸಿ ಅನ್ನೋ ಶಬ್ದ. ಮನೆ ಮನೆಯಲ್ಲಿ ದೀಪ ಉರಿಸಿ ಎಂದಿದ್ರೆ ಚಂದ ಸರಿಯಾಗಿ ಇರ್ತಿತ್ತು. ಆದರೆ ಮುಡಿಸಿ ಅನ್ನುವ ಶಬ್ದಕ್ಕಿರುವಂತಹ ಕಾಂತಿ ಬೇರೆ. ಎಲ್ಲ ಮನಸ್ಸಿನಲ್ಲಿ ಇನ್ಯಾವುದೋ ದೀಪ ಮುಡಿಸುತ್ತೆ. ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ಅಂದಾಗ ಮತ್ತೆ ಭಾಷೆ ಅರ್ಥವನ್ನು ಮೀರಿ ಅರ್ಥದಿಂದ ಆಚೆಗೆ ಏನೋ ಕೇಳಿಸುತ್ತೆ. ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ಟೈಮ್ ಊಟ ಕೊಡೋದು ಅಂತ ಅಷ್ಟೇ ಅಲ್ಲ ಅರ್ಥ. ಅಲ್ಲಿಂದ ಆಚೆಗೆ ಇನ್ನೇನೋ ಬೋಧವಾಗುತ್ತೆ ಮನಸ್ಸಿಗೆ. ಹೊತ್ತು ಹೊತ್ತಿಗೆ ಅನ್ನ ಉಣಿಸ್ಬೇಕಾದ್ರೆ ತಾಯಿ, ಅದ್ರ ಹಿಂದೆ ಅವಳ ಪರಿಶ್ರಮ, ಅವಳ ಕಷ್ಟ, ಅವಳ ಶ್ರದ್ಧೆ, ಹೊತ್ತೊತ್ತಿಗೆ ಊಟ ಮಾಡಿ ಹಾಕ್ಬೇಕಲ್ಲ, ಅದೆಲ್ಲವನ್ನು ಹೇಳುತ್ತೆ. ಅವಳ ಇಡೀ ತಾಯ್ತನ ಹೇಳುತ್ತೆ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ಅನ್ನೋ ಶಬ್ದ. ಆಮೇಲೆ ಮುಂದಿನ ಸಾಲು, ತಂದೆ ಮಗುವ ತಬ್ಬಿದಾಕೆ. ನನಗೆ ಎಷ್ಟು ಸಂತೋಷ ಅಂದ್ರೆ ಆ ಹಾಡು ಮತ್ತೆ ಕೇಳೋದು. ತಂದೆ ಮಗುವನ್ನು ತಬ್ಬಿದಾಕೆ. ಅವಳು ತಂದೆಯನ್ನು ಮಗುವನ್ನು ತಬ್ಬಿ ಮಲಗ್ತಾಳೆ. ಆದರೆ ತಂದೆಯನ್ನ ತಬ್ಬುವ ಭಾವ ಬೇರೆ, ಮಗುವನ್ನು ತಬ್ಬುವ ಭಾವ ಬೇರೆ. ತಂದೆಯನ್ನ ತಬ್ಬುವಾಗ ಆ ಹೆಣ್ಣು ಬೇರೆ, ತಾಯಿಯನ್ನ ತಬ್ಬುವಾಗ ಆ ಹೆಣ್ಣು ಬೇರೆ.
ಅಥವಾ ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ಕೇಳಿಸ್ಕೊಂಡ್ರೆ ತಂದೆ ಮಗುವ ತಪ್ಪಿದಾಗೆ, ಆ ತಂದೆ ಎಂಬ ಮಗುವನ್ನ ತಪ್ಪಿದವಳು. ತಂದೆಯೂ ಒಂದಷ್ಟೊತ್ತು ಮಗು ಆಗ್ಬಿಡ್ತಾನೆ, ತಂದೆ ಎಂಬ ಮಗುವನ್ನ ತಪ್ಪಿದ. ಅಥವಾ ಇನ್ನೂ ಒಂಚೂರು ಸೂಕ್ಷ್ಮವಾಗಿ ಕೇಳಿದ್ರೆ ತಂದೆ ಮಗುವನ್ನ ತಪ್ಪಿದಾಗೆ, ತನ್ನದೇ ಮಗುವನ್ನ ತಪ್ಪಿದಾಗೆ. ಭಾಷೆ ಏನೇನೋ ಕೇಳಿಸ್ಬೇಕು. ಬಂಧುಗಳೇ, ನಮಗೆ ನಮ್ಮ ಬದುಕು, ನಮ್ಮ ಮಾಧ್ಯಮ, ನಮ್ಮ ಆಲೋಚನೆ ಎಲ್ಲವನ್ನೂ ರೂಪಿಸಿದ್ದ ಭಾಷೆ, ಅದರಲ್ಲೂ ಕನ್ನಡ. ಎಷ್ಟೋ ಸಲ ಕನ್ನಡವನ್ನು ಎದುರಿಗಿಟ್ಕೊಂಡು ಯೋಚನೆ ಮಾಡಿದ್ರೆ ನಾನು ಹಿಮಾಲಯ ಪರ್ವತದಲ್ಲಿ ನಿಂತಿದ್ದೀನಿ ಅಂತ ಅನ್ಸುತ್ತೆ. ಅದ್ಭುತವಾದ ಭಾಷೆ. ನಮ್ಮೊಳಗೆ ಎಷ್ಟು ಆನಂದವನ್ನ, ಎಷ್ಟು ಸಂತೋಷವನ್ನ, ಎಷ್ಟು ಖುಷಿಯನ್ನ, ಎಷ್ಟು ಸಾರ್ಥಕ್ಯವನ್ನ, ಎಷ್ಟು ಸಂತೋಷವನ್ನು ಏನೆಲ್ಲ ಕೊಟ್ಬಿಡುತ್ತೆ ಭಾಷೆ. ಹಳ್ಳಿಯಲ್ಲಿ ಹುಟ್ಟುಬಿಡೋದು. ಕುವೆಂಪು ಅವ್ರ ಹಾಡು ನೆನಪಾಗ್ತಾನೆ ಇರುತ್ತೆ ನನಗೆ. ಸಾಮಾನ್ಯವಾದ ಹುಡುಗರು ನಾವು. ನಮ್ಮಲ್ಲಿ ಹಳ್ಳಿಯಲ್ಲಿ ನಾವು ಬೆಳೆಯೋ ಕಾಲಕ್ಕೆ ಹೆಂಗಿತ್ತು ಅಂದ್ರೆ ತುಂಬಾ ಜನ ಬಡತನದಲ್ಲಿದ್ರು. ಆದ್ರೆ ಅವ್ರು ಯಾರಿಗೂ ನಾವು ಬಡವರು ಅಂತಾನೆ ಗೊತ್ತಿಲ್ಲ. ಈಗ ನಾವೆಲ್ಲರೂ ಬಡವರು ಅಂತ ಅನ್ಕೊಂಡಿದ್ವಿ. ನಮ್ಗೆ ಸಾಕಷ್ಟು ದುಡ್ಡು ಬರುತ್ತೆ, ಚೆನ್ನಾಗಿದ್ದೀವಿ, ಒಳ್ಳೆ ಮನೆ ಕಟ್ಟಿದ್ದೀವಿ, ಕಾರಲ್ಲಿ ಓಡಾಡ್ತೀವಿ, ಆದ್ರೂ ಯಾಕೋ ಬಡವರು ಅಂತ ಅನ್ಸುತ್ತೆ. ನಮ್ಮ ಹಳ್ಳಿಯಲ್ಲಿ ಈಗಿನ ಅರ್ಥದಲ್ಲಿ ನಿಜವಾಗ್ಲೂ ಬಡವರಾಗಿದ್ರು, ಆದ್ರೆ ಅವ್ರು ಬಡವರು ಅಂತಾನೆ ಗೊತ್ತಿಲ್ಲ. ನಾನು ಬಹಳ ಜನ ಮಾತಾಡೋದನ್ನ ಕೇಳ್ತಿದ್ದೆ ನಮ್ಮೂರಲ್ಲಿ. ಇವತ್ತು ಮನೆಯಲ್ಲಿ ಶಾವ್ಗೆ ಕಾಯಿ ಹಾಲು ಮಾಡವ್ರೆ, ಉಂಡ್ಬಿಟ್ಟು ದೊರೆ ಮಗನಂಗ್ ಮಲ್ಕೊಬಿಡ್ತೀವಿ. ಅರೆ ಶಾವ್ಗೆ ಕಾಯಿ ಹಾಲ್ಗೆ ಒಂದ್ ಶಾವ್ಗೆ ಕಾಯಿ ಹಾಲು ತಿಂದ್ರೆ ದೊರೆ ಮಗನಂಗ್ ಮಲ್ಕೊತೀನಿ ಅಂತಾರಲ್ಲ, ನನಗೆ ಅಂಥದ್ದೊಂದು ಬದುಕು ಚಂದ ಅಂತ ಅನ್ಸುತ್ತೆ.